ಯಾಗಿರ್ಜಾ ಸಾಕಾಯ್ತಾ ಓಡಲ್ವೇ? ನಾನು ಆವಾಗಲೇ ಬಂದಲ್ಲ, ಸಾಕಾಯ್ತು. ವಾಕು ಮಾಡಿದ್ವಿ, ಒಸಿ ಓಡಿದ್ವಿ. ಸಾಕು, ಒಸಿ ಹೊತ್ತು ಕುಂತ್ಕೊಂತೀನಿ. ಅಮ್ಮಗೆ ಹೋಗೋ ಒಟ್ಟಿಗೆ ಹೊಂಟಾಗೋ ಒಟ್ಟಿಗೆ. ವಂಜ ಏನಾಯ್ತು? ಕಾಮೇಶ್ವರಾನಂದ ಸ್ವಾಮೀಜಿ ಹತ್ರ ಹೋಗಿದ್ರೇನು ನೀವು ಗಂಡ ಹೆಂಡತಿ? ಅಲ್ಲ ಕಣಮ್ಮನರೇ, ನಾವು ಹೋಗ್ಬೇಕು ಅಂತ ಅಂದ್ಕೊಂಡೇ ಇದ್ದೋ. ನೋಡಿದ್ರೆ ಆಮೇಲೆ ಸ್ವಾಮೀಜಿ ಯಾರ ಜೊತೆಗೋ ಹೊಂಟಾಗೋರಂತೆ ಕಣಮ್ಮನರೇ. ಅವ ಸ್ವಾಮೀಜಿ ಅಲ್ವಂತೆ. ಹಿಂಗೆ ಏನೋ ಹೊಟ್ಟೆಪಾಡು ಕೆಲಸ ಸಿಕ್ನಿಲ್ಲ ಅನ್ಕೊಂಡು ಬಂದಿದ್ನಂತೆ ಬೆಂಗಳೂರಿಗೆ. ಅವನೋ ಇದ್ನಲ್ಲ, ಅವನು ಮಠ ಗಿಟ ಅಂತ ಮಾಡಿಬಿಟ್ಟು ಎಲ್ಗೂ ಮೋಸ ಮಾಡಿಬಿಟ್ರು ಕಣಮ್ಮನರೇ, ಮಾಡಿಬಿಟ್ಟವ್ರೆ. ಅದ್ಯಾವುದೋ ಹುಡುಗಿ ಜೊತೆಗೆ ಇಷ್ಟ ಆಯ್ತಂತೆ, ಮದುವೆ ಆಗಿತ್ತಂತೆ. ಅವಳೊಟ್ಟಿಗೆ ಹೊಂಟೋದಂತೆ, ಓಡಾಟವನೆ. ಸದ್ಯ ನಾವು ಬಚಾವು ಏನೋ. ಅದೇ ಕಣಮ್ಮನರೇ, ನಾನು ಗೆಜಿನ ಕರ್ಕೊಂಡು ನಿಮ್ಮ ಮಟ್ಟಿಗೆ ಬರೋ 500 ತಗೋ ಕೇಳೋವಂತಿದ್ದಿ. 500 ಸಿ ನೋಡಿಗಿರಿ ಹೇಳಿದ್ರ ಜಾತಕನ ಹೇಳಮ್ಮನರೇ. ಕೊಪ್ಪ ಗಿಪ್ಪ ಮಾಡ್ಕೊಂಡವ್ರು. ಆಮೇಲೆ ನಾನು ಬಿಟ್ಬಿಟ್ಟು ಕಾಮೇಶ್ವರಾನಂದ ಸ್ವಾಮೀಜಿ ತಗೋ ಹೋಯ್ತೀವಿ ಅಂತ ಹೊಂಟಿದ್ರಲ್ಲ ಅಂದ್ಬಿಟ್ಟು ಅದಕ್ಕೆ ಕಣಮ್ಮನರೇ ಹೊಸಿ ಹೇಳ್ದಾರ್ಯಾ? ಆಯ್ತು, ಹೇಳ್ತೀನಿ. ನಮ್ಮನೆಯವ್ರು ಹಾಗೆಲ್ಲ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಅವ್ರವ್ರ ನಂಬಿಕೆ, ಅವ್ರವ್ರ ಇಷ್ಟ. ಅವ್ರು ಯಾರ ಜೊತೆ ಏನಾದರೂ ಯಾರ ಹತ್ರನಾದರೂ ಶಾಸ್ತ್ರ ಕೇಳ್ಬೋದು, ಮಾಡ್ಬೋದು. ನೀನು ನಮ್ಮ ಮನೆಗೆ ಬಂದರೆ ನಾವು ನಿಮ್ಮದು ನಿಮ್ಮ ಯಜಮಾನರದು ಜಾತಕ ಇದ್ರೆ ತೊಗೊಂಡು ಬಾ. ಇಲ್ಲಾಂದರೆ ಪ್ರಶ್ನೆ ಶಾಸ್ತ್ರ ಕೇಳು, ಅದೇನು ನೋಡಿ ಹೇಳ್ತಾರೆ. ಆ ಥರ ಎಲ್ಲ ಏನೂ ಬೇಜಾರು ಮಾಡ್ಕೊಳ್ಳಲ್ಲ ನಮ್ಮ ಮನೆಯವರು. ಏ ಗೋಪಿ, ಸಾಕು ಬಾರಪ್ಪ, ಅಟ್ಟಿಗೆ ಹೋಗೋಬಾ. ಮೊದಲೇ ಸಣ್ಣಕವನೇ ಕಡ್ಡಿ ಕಡೆಗೆ ಬಿದ್ಗಿದ್ಬಿಟ್ಟನು. ಆಮೇಲೆ ಒಂದಿನಕ್ಕೆ ಸುಸ್ತಾಗ್ಬಿಡ್ತಿದೆ ಈ ಬಲ. ವಂಜಕ್ಕ ನೀನು ಅಮ್ಮನವ್ರವೇ ಇನ್ನೊಂದು ಇವತ್ತು ವಾಕಿಂಗ್ ಮಾಡ್ದಾರಿಯಾ ಇಲ್ಲ ಬಂದಾರಿಯಾ ನನ್ನೊಟ್ಟಿಗೆ? ಬರ್ತೀವಿ ನಡೆ. ಹೋಗೋ ಇನ್ನೇನು, ಅಟ್ಟಿಗೆ ಹೋಗಿ ಹೊಸಿ ತಿಂಡಿ ಅಡುಗೆಗೆಲ್ಲ ರೆಡಿ ಮಾಡಬೇಕಲ್ಲ. ನಡೆ ಹೋಗೋ. ನಡ್ರ ಅಟ್ಟಿಗೆ ಸಾಕು, ವಾಕ್ ಮಾಡಿದ್ದು ಅಂತ ಬಡ್ಕಂಡು ಕೇಳ್ದೆ ನನ್ನ ಮಾತನ್ನ. ಇದೇನ ಹೆಂಗಾಯ್ತು ಗೋಪಿ? ಇದೆಲ್ಲ ಕುಸು ಬಪ್ಪ ಎತ್ಕತೀನಿ. ಹೋಗ ಒಟ್ಟಿಗೆ. ಅಯ್ಯೋ ಕೈ ಕಾಲಿ ಏನಾಗೈತಪ್ಪ ನಮ್ಮ ಕೂಸ್ಗೆ. ಅಯ್ಯಯ್ಯೋ. ಯಾಕ ನೀ ಬಾಯಿ ತೆಗ್ಬರ್ಲಿ, 2 ಹಾಕ್ತೀನಿ ಅವನಿಗೆ. ಸರಿ ಆಯ್ತದಲ್ಲ. ನಿನಗೆ ಒಡೆದೆಲ್ಲ ಮುದಿಸ್ತಾರೆ ನಿನಗೆ. ಅವಾಗಿಂದ ಬಡ್ಕೊಂಡಿರ್ತೀನಿ. ಸಾಕಕ್ಕಲ್ಲ ಹೊಡೆದು ಅಂತ, ಸುಸ್ತಾಯ್ತಿದೆ ಅಂತ ಒಮ್ಮೆ ಹೊಟ್ಟೆ ಉರಿಸ್ತಾನೆ ಹಂಗೆ. ಹೋಗ್ಲಿ ಬಿಡು ಗಿರ್ಜಾ, ಹೊಡಿಬೇಡ. ಎತ್ಕೋ ಮಗು, ಎತ್ಕೋ, ಹಾಗೆ ಹೋಗೋಣ. ಆಯ್ತು, ಎದ್ದೇಳಕ್ಕಂದ ಹೊರಡವನ. ಎದ್ದೇಳು, ನಿಧಾನಕ್ಕೆ ಎದ್ದೇಳು. ನಡೀಪ ಹೋಗೋಣ. ನಡಿ ಗಿರ್ಜಾ ಅಂತ, ನಡೀರಿ ಹಾಗೇನೆ.